ನರಸತ್ತ ಬೀದರ್ ಕಾಂಗ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಭಯೋತ್ಪಾದಕ ನರೇಂದ್ರ ಮೋದಿಯಾಗಿದ್ದಾರೆ ಎನ್ನುವಂಥ ಮಾತನ್ನ ಹೇಳಿದರು. ಅದು ಒಂದಿಷ್ಟು ವಿಶೇಷ ಅಲ್ಲೋಲ ಕಲ್ಲೋಲ ಸಹ ಇತ್ತು. ಅದಾದ ನಂತರದಲ್ಲಿ ಬೀದರ್ ಜಿಲ್ಲೆಯ ಬಿಜೆಪಿ ಪಕ್ಷದ ವತಿಯಿಂದ ನಿನ್ನೆ ಹಮ್ಮಿಕೊಳ್ಳಿರತಕ್ಕಂಥ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ಖಂಡಿಸಿ ಬೀದರ್ ನಗರದಲ್ಲಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಶಶಿ ಹೊಸಳ್ಳಿ ಬಿಜೆಪಿಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಏಕವಚನದಲ್ಲಿ ನಿಂದಿಸಿದ್ದಾರೆ. ಒಂದು ಕಡೆಯಿಂದ ಜಾತಿ ನಿಂದನೆ ಕೂಡ ಮಾಡಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಇವತ್ತು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಶಶಿ ಹೊಸಳ್ಳಿ ಆಡ್ತಕ್ಕಂಥದ್ದು ಹೊಸದೇನಲ್ಲ. ಕೆಲ ದಿನಗಳ ಹಿಂದೆ ಜಿ ಪರಮೇಶ್ವರ್ ಅವರ ಮೇಲೆ ಕೂಡ ಹೀಗೆ ನಾಲಿಗೆ ಹರಿಬಿಟ್ಟು ಸಾರಿ ಕೇಳಿಕೊಂಡ್ರು, ಅದಾಯಿತು. ಆದರೆ ಇವತ್ತು AICC ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ಬಕೀಟ್ ಹಿಡಿಯುವಂಥ ಕೆಲಸ ಮಾಡ್ತಾರೆ, ಇನ್ನೊಬ್ಬ ಚೇಲಗಿರಿ ಕೆಲಸ ಮಾಡ್ತಾರೆ, ಮತ್ತೊಂದು ಏನಂದರೆ ಬೌಟ್ ಪಾಲಿಸ್ ಮಾಡುವಂಥ ಕೆಲಸ ಮಾಡ್ತಾರೆ ಅಂತ ಶಶಿ ಹೊಸಳ್ಳಿ ಅವರು ಹೇಳಿರತಕ್ಕಂಥ ಹೇಳಿಕೆಯನ್ನು ಇಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಹಾಗಾದರೆ ಬೀದರ್ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈ ರೀತಿಯಾಗಿ ಕೇವಲ ಒಬ್ಬ ಮಾಮೂಲಿ ಕಾರ್ಪೊರೇಟರ್ ಶಶಿ ಹೊಸಳ್ಳಿ ಈ ರೀತಿಯಾಗಿ ಅವಮಾನಿಸ್ತಾರಂದ್ರೆ, ಬಿಜೆಪಿ ಸರ್ಕಾರ ಇಲ್ಲದೇ ಇದ್ದಾಗ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ, ಆದರೂ ಕೂಡ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಿಗೆ ಅವಮಾನ ಆದಾಗ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಎಲ್ಲಿ ಸತ್ತಿ ಹೋಗಿದೆ ಅಂತಕ್ಕಂಥ ಮಾತು ಕೂಡ ಗುಸುಗುಸು ಕೇಳಿ ಬರ್ತಾ ಇದೆ. ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ದಲಿತ ನಾಯಕನಾಗಿರ್ಬೋದು ಅಥವಾ ದಲಿತ ಸಮಾಜದ ಮುಖಂಡನಾಗಿರ್ಬೋದು, ಆದರೆ ಇವತ್ತು AICCಯ ಅಧ್ಯಕ್ಷ. ಹಾಗಾದರೆ ಬೀದರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಲ್ಲಿದ್ದಾರೆ? ಅವ್ರ ಹೇಳಿಕೆನೇ ಗೊತ್ತಿಲ್ಲ. ಪರಮೇಶ್ವರ್ ಹೇಳಿಕೆ ಕೊಟ್ಟರು ಕೂಡ ಒಂದು ಮಾತಾಡಲಿಲ್ಲ. ಇವತ್ತು ಖರ್ಗೆ ಅವ್ರ ಬಗ್ಗೆ ಹೇಳಿದ್ರು ಕೂಡ ಒಂದು ಮಾತಾಡೋಕೆ ರೆಡಿ ಇಲ್ಲ. ಫೋನ್ ಮಾಡ್ತಿದ್ರೆ ನೋಡ್ತೀನ್ರಿ, ಮಾಡ್ತೀನ್ರಿ, ಈಗಲೇ ಎದ್ದಿನ್ರಿ ಅಂತಕ್ಕಂಥ ಮಾತು ಜಾಬ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಯಾವತ್ತಾದ್ರೂ ಮಾತಾಡಿದ್ರೆ ಮಾರಿನ ಮೂಗನ್ನ ಮುಚ್ಚಿಕೊಂಡು ಕೂಡ್ತಕ್ಕಂಥ ಏಕೈಕ ಅಧ್ಯಕ್ಷ ಅಂದ್ರೆ ಜಾಬ್ ಶೆಟ್ಟಿ ಅಂತಕ್ಕಂಥ ಮಾತನ್ನ ಇಲ್ಲಿ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ಅದೊಂದು ಕಡೆ MLCಗಳಾಗಿರ್ತಕ್ಕಂಥ ಮಾಜಿ MLCಗಳಾದಂಥ ನಮ್ಮ ಅರವಿಂದ್ ಕುಮಾರ್ ರಳಿ ಅವರಿಗೆ ಮಾತಾಡಿದ್ರೆ ನಾನು ಹೊರಗಡೆ ಇದ್ದೀನಿ, ಬಂದಂತರ ನೋಡಿ ಮಾತಾಡ್ತೀನಿ ಅಂತಕ್ಕಂಥ ಹಾರಿಕೆ ಉತ್ತರ ಕೊಡ್ತಾರೆ. ಇನ್ನ ಬಿಜೆಪಿಯ ಈ ರೀತಿಯಾಗಿ ಅನ್ಕೊಂಡು ಹೋಗ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ಹಿಡಿದುಕೊಂಡು ಇಬ್ಬರು ಜನ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಮತ್ತೆ ರಹೀಂ ಖಾನ್ ಕೂಡ ಸಚಿವರಾಗಿದ್ದಾರೆ. ಇಬ್ಬಿಬ್ಬರು ಸಚಿವರಿದ್ರು ಕೂಡ ಒಂದೇ ಒಂದು ರೀತಿಯಿಂದ ಖಂಡನೆ ಕೊಡೋಕೆ ಇವ್ರನ್ನ ಆಗ್ತಾ ಇಲ್ಲ ಅಂದಮೇಲೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸತ್ತೋಗಿದೆನಾ ಅಂತಕ್ಕಂಥ ಮಾತು ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾಕೆ ಈ ರೀತಿಯಾಗಿ ನಾಲ್ಗೆಯನ್ನು ಹರಿಬಿಡ್ತಿದ್ದಾರೆ ಶಶಿ ಹೊಸಳ್ಳಿ ಎಂಬುದನ್ನ ಗೊತ್ತಾಗಬೇಕಾಗಿದೆ. ಅವತ್ತು ಪರಮೇಶ್ವರ್ ಅವರು ಮಾಡಿರ್ತಕ್ಕಂಥ ಅವಮಾನವನ್ನ ಕೂಡ ಇವತ್ತು ನಾವು ನಿಮಗೆ ತೋರಿಸ್ತೀವಿ. ಅದರ ಜೊತೆಯಾಗಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೈದಿದ್ದು ಕೂಡ ಇಲ್ಲಿ ತೋರಿಸ್ತೀವಿ. ಅಲ್ಲ, ಈ ಶಶಿ ಹೊಸಳ್ಳಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬರೀ ಕೇವಲ ದಲಿತರಿಗೆ ಮಾತ್ರ ಈ ರೀತಿಯಾಗಿ ಮಾತಾಡ್ತಾರ ಅಥವಾ ಹೀಗೇನಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾಕಂದ್ರೆ ಎಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಆ ಶಶಿ ಹೊಸಳ್ಳಿಗೆ ಒಂದಿಷ್ಟು ಈ ವಿಚಾರವಾಗಿ ಅಲ್ಲಿ ಖಂಡನೆ ಕೊಡಲ್ವೋ, ಎಲ್ಲಿ ಬರಲ್ವೋ ಅಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಸತ್ತೋಗಿದೆ ಅಂತಕ್ಕಂಥ ಮಾತನ್ನ ನೇರವಾಗಿ ನಾವಿಲ್ಲಿ ಹೇಳ್ತಾ ಇದ್ವಿ. ಬಂಧುಗಳೇ, ಅದು ಯಾರೇ ವ್ಯಕ್ತಿ ಆಗಿರಲಿ, ಅಲ್ಲಿ ನರೇಂದ್ರ ಮೋದಿ ಅವರಿಗೆ ಭಯೋತ್ಪಾದಕ ಅಂದಿದ್ದು ಕೂಡ ಒಂದು ರೀತಿಯಿಂದ ಅಸಂವಿಧಾನಿಕ ಪದನೆ. ಇಲ್ಲಿ ಖರ್ಗೆ ಅವರಿಗೆ ಕೂಡ ಈ ರೀತಿಯಾಗಿ ಗೇಲಿ ಮಾಡೋದು ಕೂಡ ಇದನ್ನು ಕೂಡ ಅಸಂವಿಧಾನಿಕ ಪದನೆ. ಆದರೆ ಅಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡಬೇಕಾಗಿದೆ. ಎಲ್ಲಿ ತನಕ ಯಡಿಯೂರಪ್ಪನೇ ಈ ರೀತಿಯಾಗಿ ಬೂಟ್ ಪಾಲಿಸ್ ಮಾಡಲಿಲ್ಲ, ಖರ್ಗೆ ಈ ರೀತಿ ಇದೆ, ಖರ್ಗೆ ಆ ರೀತಿ ಇದ್ದಾರೆ ಅಂತ ಅಂದಿಲ್ಲ ಅಂದಮೇಲೆ ಕೇವಲ ಮಾಮೂಲಿ ಒಬ್ಬ ಜುಜುಬಿ ಕಾರ್ಪೊರೇಟರ್ ಈ ರೀತಿಯಾಗಿ ಮಾತಾಡ್ತಾನೆ ಅಂದಮೇಲೆ ಯಾಕೆ ಅವ್ರ ಮೇಲೆ ಯಾವುದೇ ರೀತಿಯಿಂದ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ, ಯಾಕೆ ಅವ್ರ ಬಗ್ಗೆ ಪ್ರೊಟೆಸ್ಟ್ಗಳು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು
ಇಲ್ಲಿ ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡು ಬೇರೆ ಯಾರಾದ್ರೂ ಅಧಿಕಾರದಲ್ಲಿದ್ರು ಅಂದ್ರೆ ಅವರಿಗೆ ಅವಹೇಳನ ಮಾಡೋದು, ಅವ್ರ ಹೆಸರಿಗೆ ಕೆಟ್ಟ ಕಪ್ಪು ಚುಕ್ಕಿ ಹಚ್ಚೋದು, ಅವ್ರ ಬಗ್ಗೆ ಕೆಟ್ಟ ಮಾತಾಡೋದು ಇವತ್ತು ಕಾಂಗ್ರೆಸ್ಸಿನ ಚಾಳಿ. ಬಿಜೆಪಿ ಯುವ ಮೋರ್ಚಾ ಬೀದರ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಚಾರಕಾರಿ ಹೇಳಿಕೆ ವಿರುದ್ಧ ಪ್ರತಿಭಟನೆ ಅಂತೇಳಿ ಆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಎಲ್ಲ ಒಂದ್ ಕಡೆ ಬೀದರ್ ಕಾರ್ಯಕರ್ತರು ಖರ್ಗೆ ಅವರ ಹೇಳಿಕೆ ಎಲ್ಲಾ ಭಯೋತ್ಪಾದಕರು ನಿಮ್ಮ ಚಿಕ್ಕಪ್ಪನ ಮಕ್ಕಳಿದ್ರು, ಅವ್ರಿಗೆ ಬಿರಿಯಾನಿ ಊಟ ಹಾಕಿ ಒಳ್ಳೆ ವ್ಯವಸ್ಥೆ ಮಾಡಿ ಅವ್ರಿಗೆ ಭಾರತದ ಜೈಲ್ಗಳಲ್ಲಿ ಇಟ್ಕೊಂಡಿದ್ರಿ. ಇವತ್ತು ನಿಮಗದು ನೋಡ್ಲಕ್ ಆಗ್ತಾ ಇಲ್ಲ. ಇವತ್ತು ಈ ದೇಶದಲ್ಲಿ ನಮ್ಮ NDA ಸರ್ಕಾರ ಬಂದ್ಮೇಲೆ, ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದ್ಮೇಲೆ, ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಭಯೋತ್ಪಾದಕರು ಕಾಶ್ಮೀರ ಒಳಗೆ ಬರೋದಾಗಲಿ ಇಲ್ಲಿ ಪಾಕಿಸ್ತಾನದಲ್ಲೇ ಸತ್ತು ಹೋಗ್ತಾ ಇದ್ದಾರೆ. ಇದು ನೋಡಿ ನಿಮಗೆ ಏನಾಗ್ಲತ್ತದ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೊಟ್ಟೆ ಉರಿ ಆಗ್ಲತ್ತದ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭಯೋತ್ಪಾದಕರ ಸಾವು ನೋಡಿ ಹೊಟ್ಟೆ ಉರಿ ಆಗ್ಲತ್ತದ. ಅದಕ್ಕೆ ಇವತ್ತು ಈ ದೇಶದ ಹೆಮ್ಮೆಯ ಪ್ರಧಾನಿಗೆ ಇವರು ಭಯೋತ್ಪಾದಕರು ಅನ್ನುವಂಥ ಪದ ಏನು ಬಳಸ್ಯಾರ, ಖರ್ಗೆ ಅವರೇ ಇವತ್ತು ನೀವು ಯಾರು ಗುಲಾಮಿದ್ದೀರಿ ಅನ್ನೋದು ಈ ದೇಶದ ಜನರಿಗೆ ಗೊತ್ತದ. ಖರ್ಗೆ ಅವರೇ ಇವತ್ತು ನೀವು ಯಾರು ಗುಲಾಮಿದ್ದೀರಿ ಅನ್ನೋದು ಈ ದೇಶದ ಜನರಿಗೆ ಗೊತ್ತದ. ನೀವು ಯಾವ ಮನೆತನದ ಗುಲಾಮಿದ್ದೀರಿ, ನೀವು ಯಾವ ಮನೆತನದ ಗುಲಾಮಿದ್ದೀರಿ, ನೀವು ಯಾವ ಮನೆತನದ ಗುಲಾಮಿದ್ದೀರಿ, ನೀವು ಯಾರು ಬೂಟ್ ನೆಕ್ತೀರಿ, ನೀವು ಯಾರು ಬೂಟ್ ನೆಕ್ತೀರಿ, ನೀವು ಯಾರು ಬೂಟ್ ನೆಕ್ತೀರಿ, ನೀವು ಯಾರು ಬೂಟ್ ನೆಕ್ತೀರಿ, ನೀವು ಯಾರ ಬೂಟ್ಗಳು ಪಾಲಿಸ್ ಕೂಡ ಮಾಡಿಕೊಡ್ತೀರಿ ಅನ್ನೋದು, ನೀವು ಯಾರ ಬೂಟ್ಗಳು ಪಾಲಿಸ್ ಕೂಡ ಮಾಡಿಕೊಡ್ತೀರಿ ಅನ್ನೋದು, ನೀವು ಯಾರ ಬೂಟ್ಗಳು ಪಾಲಿಸ್ ಕೂಡ ಮಾಡಿಕೊಡ್ತೀರಿ ಅನ್ನೋದು ಇವತ್ತು ಈ ದೇಶದ ಜನರಿಗೆ ಗೊತ್ತದ. ನೀವು ಯಾರು ಕೈಗೊಂಬೆ ಕೆಲಸ ಮಾಡತ್ತೀರ ಅನ್ನೋದು ಈ ದೇಶದ ಜನರಿಗೆ ಗೊತ್ತದ. ನಿಮಗೇನಾದರೂ ಮಾನ ಮರ್ಯಾದೆ ಇದ್ರೆ ಈ ದೇಶದ ಪ್ರಧಾನಿಗೆ ಕ್ಷಮೆ ಕೇಳಬೇಕು. ಈ ದೇಶದ ಪ್ರಧಾನಿಗೆ ಕ್ಷಮೆ ಕೇಳಬೇಕು. ನೀವು ನಿಮ್ಮ ಆರೋಗ್ಯ ಕೆಟ್ಟಾಗ, ನಿಮ್ಮ ಮಾತೆ ರಾಜಮಾತೆ ಸೋನಿಯಾ ಗಾಂಧಿ ಆರೋಗ್ಯ ಕೆಟ್ಟಾಗ ನರೇಂದ್ರ ಮೋದಿ ಅವರು ಯಾವತ್ತೂ ಕೂಡ ದ್ವೇಷ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಿಮ್ಮ ಆಸ್ಪತ್ರೆಗೆ ಬಂದು ಭೇಟಿಯಾಗಿದಂಥ ಅಂಥ ದೊಡ್ಡ ಮನಸ್ಸಿರುವಂಥ ವ್ಯಕ್ತಿಗೆ ನೀವು ಭಯೋತ್ಪಾದಕರು ಅನ್ನುವಂಥ ಪದ ಬಳಸಿ ನೀವು ಯಾರು ಗುಲಾಮಿದ್ರಿ, ನೀವೆಷ್ಟು ನೀಚಿದ್ರಿ, ನೀವೆಷ್ಟು ಕೆಳಮಟ್ಟದ ರಾಜಕೀಯ ಮಾಡ್ತೀರಿ, ನೀವು ಯಾರು ಗುಲಾಮಿದ್ರಿ, ನೀವೆಷ್ಟು ನೀಚಿದ್ರಿ, ನೀವೆಷ್ಟು ಕೆಳಮಟ್ಟದ ರಾಜಕೀಯ ಮಾಡ್ತೀರಿ, ನೀವು ಯಾರು ಗುಲಾಮಿದ್ರಿ, ನೀವೆಷ್ಟು ನೀಚಿದ್ರಿ, ನೀವೆಷ್ಟು ಕೆಳಮಟ್ಟದ ರಾಜಕೀಯ ಮಾಡ್ತೀರಿ ಅನ್ನುವಂಥದ್ದು ದೇಶದ ಜನರಿಗೆ ತೋರಿಸ್ಕೊಟ್ರಿ. ಇವತ್ತು ದೇಶದ ಜನ ನಿಮಗೆ ಛೀಮಾರಿ ಆಗ್ಲತ್ತಾರ. ಇವತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ಲತ್ತದ. ಅದಕ್ಕೆ ಕಾರಣ ನಿಮ್ಮಂಥ ಈ ಹೇಳಿಕೆ, ನಿಮ್ಮಂಥವರ ಈ ಮುಟ್ಟಾಳ ನೀತಿ, ಈ ಕೆಟ್ಟ ರಾಜನೀತಿ ಅಂತೇಳಿ ಹೇಳ್ತಾ